ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಈ ಐಚ್ಛಿಕ ಕನ್ನಡದಲ್ಲಿ ವಚನ ಸಾಹಿತ್ಯವನ್ನು ತಿಳ್ಕೊಂಡ್ವಿ. ವಚನ ಸಾಹಿತ್ಯದ ಪ್ರಾಮುಖ್ಯತೆ ಹಾಗೆ ಬಸವಣ್ಣನವರ ಒಂದು ಪದ್ಯವನ್ನು ತಿಳ್ಕೊಂಡ್ರಿ. ಅದಾದಮೇಲೆ ಕೀರ್ತನ ಸಾಹಿತ್ಯ ತಿಳ್ಕೊಂಡ್ರಿ. ಕೀರ್ತನ ಸಾಹಿತ್ಯದಲ್ಲಿ ಪುರಂದರದಾಸರು, ಕನಕದಾಸರ ಕೀರ್ತನೆಗಳನ್ನು ಓದಿದ್ರಿ. ಆಮೇಲೆ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಜನಪದ ಸಾಹಿತ್ಯದ ಒಂದು ಮಹತ್ವ ಹಿನ್ನೆಲೆ ತಿಳ್ಕೊಂಡು ಈ ಒಂದು ಜನಪದ ತ್ರಿಪದಿಗಳನ್ನು ನೀವು ತಿಳ್ಕೊಂಡ್ರಿ. ಅದಾದಮೇಲೆ ಬರುವಂತಹ 4ನೇ ಪ್ರಮುಖವಾದಂತಹ ಭಾಗ ಯಾವುದಪ್ಪ ಅಂತಂದರೆ ನವೋದಯ ಅಥವಾ ಒಂದು ಆಧುನಿಕ ಅಥವಾ ಹೊಸಗನ್ನಡ ಕಾವ್ಯ ಅನ್ನುವಂಥದ್ದು. ಸೊ ಆಧುನಿಕ ಕಾವ್ಯ ಅಥವಾ ಹೊಸಗನ್ನಡ ಕಾವ್ಯ ಅನ್ನುವಂತಹ 4ನೇ ಪ್ರಮುಖವಾದಂತಹ ಒಂದು ಕಾವ್ಯ ಪ್ರಕಾರದ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ನಾವು ಕನ್ನಡ ಸಾಹಿತ್ಯವನ್ನು ಸಂಕ್ಷಿಪ್ತವಾಗಿ ಅವಲೋಕನ ಮಾಡಿದಾಗ ಪ್ರಮುಖವಾಗಿ ನಮಗೆ ಕಂಡುಬರುವಂತಹ ಅಂಶಗಳು ಯಾವುದ್ಯಾವುದಪ್ಪ ಅಂತಂದರೆ ಹಳಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಅಂಥೇಳಿ ಅಧ್ಯಯನಕ್ಕೋಸ್ಕರ ನಾವು ಅಧ್ಯಯನದ ಅನುಕೂಲಕ್ಕೋಸ್ಕರ ನಾವು ವಿಭಾಗವನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅದರಲ್ಲಿ ಮೊದಲನೇದು ಹಳಗನ್ನಡ ಅಂತಂದಾಗ ಈ ಒಂದು ಚಂಪು ಸಾಹಿತ್ಯ ಪ್ರಮುಖವಾಗಿ ಬರುವಂಥದ್ದು. ಹಳಗನ್ನಡದ ಪಂಪ, ರನ್ನ, ಪನ್ನ, ಜನ್ನ, ನಾಗಚಂದ್ರ, ನಾಗವರ್ಮ ಇವರೆಲ್ಲರೂ ಕೂಡ ಹಲವಾರು ಕವಿಗಳು ಈ ಒಂದು ಚಂಪು ಸಾಹಿತ್ಯವನ್ನು ಬಳಸ್ಕೊಂಡು ಹಲವಾರು ಕೃತಿ ರಚನೆಯನ್ನು ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ. 10ನೇ ಶತಮಾನದಿಂದ 12ನೇ ಶತಮಾನ ಅಂದರೆ 2 ಶತಮಾನಗಳ ಕಾಲ, 200 ವರ್ಷಗಳ ಕಾಲ ಚಂಪುವಿನದೇ ಒಂದು ಪ್ರಾಧಾನ್ಯತೆ ಇರುತ್ತೆ. ಆನಂತರ ಬಂದಿದ್ದು ಈ ಒಂದು ನಡುಗನ್ನಡ ಸಾಹಿತ್ಯ ಅಂದರೆ ವಚನ ಸಾಹಿತ್ಯ. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯ ಬರುತ್ತೆ. ಈ ವಚನ ಸಾಹಿತ್ಯದಲ್ಲಿ ಹಲವಾರು ಜನ ವಚನಕಾರರನ್ನು ಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮ ಪ್ರಭು, ಜಡರ ದಾಸಿಮಯ್ಯ, ಮಾದರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ದೋಹರ ಕಕ್ಕಯ್ಯ ಹೀಗೆ ಹಲವಾರು ಜನ ವಚನಕಾರರನ್ನು, ವಚನಕಾರ್ತಿಯರನ್ನು ನಾವು ಕಾಣ್ತೀವಿ. ಆಮೇಲೆ ರಗಳೆ ಎನ್ನುವಂಥದ್ದು, ಹರಿಹರನ ರಗಳೆ ಎನ್ನುವಂಥ ಒಂದು ಹೊಸ ಕಾವ್ಯ ಪ್ರಕಾರವನ್ನು ನಾವು ನೋಡ್ತೀವಿ. ಹಾಗೆ ಷಟ್ಪದಿ ಕಾವ್ಯ ಪ್ರಕಾರವನ್ನು, ಹಾಗೆ ಸಾಂಗತ್ಯ, ಕೀರ್ತನೆ ಹೀಗೆ ಹಲವಾರು ಜನ ಕವಿಗಳು ಹಾಗೆ ಒಂದು ಕಾವ್ಯ ಪ್ರಕಾರಗಳನ್ನು ನಾವು ನಡುಗನ್ನಡ ಕಾವ್ಯ ಪ್ರಕಾರದಲ್ಲಿ ನೋಡ್ತೀವಿ. ಇನ್ನು ಹೊಸಗನ್ನಡಕ್ಕೆ ಬಂದರೆ ಹೊಸಗನ್ನಡದಲ್ಲಿ ನಾವು ಈ ಒಂದು ಹಲವಾರು ಇದುವರೆಗೂ 10ನೇ ಶತಮಾನದಿಂದ 20ನೇ ಶತಮಾನ ತನಕ ಒಂದು 1000 ವರ್ಷಗಳ ತನಕನೂ ಕೂಡ ಏನಪ್ಪ ಇತ್ತು ಅಂತಂದರೆ ಪದ್ಯದ್ದೇ ಪ್ರಾಧಾನ್ಯತೆ ಹೆಚ್ಚಿರುತ್ತೆ, ಗದ್ಯಕ್ಕಷ್ಟು ಪ್ರಾಮುಖ್ಯತೆ ಇರಲ್ಲ. 20ನೇ ಶತಮಾನದ ವೇಳೆಗೆ ಏನಾಗುತ್ತೆ, ಪದ್ಯಕ್ಕಿಂತ ಗದ್ಯಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಸಿಗುತ್ತೆ. ಹಾಗಾಗಿ ಗದ್ಯದ ಹಲವಾರು ಮಾದರಿಗಳನ್ನು ನಾವು ನೋಡ್ತೀವಿ. ಸೊ ಮುಖ್ಯವಾಗಿ ಗದ್ಯ, ಕಥೆ, ಕಾದಂಬರಿ, ಪ್ರಬಂಧ, ನಾಟಕ, ಪ್ರವಾಸ ಕಥನ, ಹಾಗೆ ಆತ್ಮಚರಿತ್ರೆ, ಜೀವನ ಚರಿತ್ರೆ, ಮಕ್ಕಳ ಸಾಹಿತ್ಯ ಹೀಗೆ ಹಲವಾರು ರೀತಿಯ ಗದ್ಯದ ಮಾದರಿಗಳನ್ನು ನಾವು ಇಲ್ಲಿ ನೋಡ್ತೀವಿ ಅನ್ನುವಂಥದ್ದು ಈ ಒಂದು ಹೊಸಗನ್ನಡ ಕಾವ್ಯ ಪ್ರಕಾರದಲ್ಲಿ. ಇನ್ನು ಈ ಒಂದು ಹೊಸಗನ್ನಡದಲ್ಲಿ ನಾವು ಮುಖ್ಯವಾಗಿ ಅಧ್ಯಯನದ ಅನುಕೂಲಕ್ಕೋಸ್ಕರ ನಾವೇನಪ್ಪ ಮಾಡಿದ್ದೀವಿ ಅಂತಂದರೆ 5 ವಿಭಾಗಗಳನ್ನಾಗಿ ವಿಂಗಡಿಸ್ಕೊಂಡಿದ್ದೀವಿ. ಅದರಲ್ಲಿ ಮೊದಲನೇದು ನವೋದಯ ಸಾಹಿತ್ಯ ಅಂತ ಹೇಳ್ತೀವಿ, 2ನೇದು ಪ್ರಗತಿಶೀಲ ಸಾಹಿತ್ಯ, 3ನೇದು ನವ್ಯ ಸಾಹಿತ್ಯ, ಹಾಗೆ 4ನೇದು ದಲಿತ ಸಾಹಿತ್ಯ, ಹಾಗೆ 5ನೇದು ಬಂಡಾಯ ಸಾಹಿತ್ಯ ಅಂಥೇಳಿ ಅಧ್ಯಯನದ ಅನುಕೂಲಕ್ಕೋಸ್ಕರ 5 ವಿಭಾಗಗಳನ್ನಾಗಿ ನಾವು ವಿಂಗಡಿಸ್ಕೊಂಡಿದ್ದೀವಿ ಅಂತ. ಸೊ ಆಧುನಿಕ ಅಥವಾ ಹೊಸಗನ್ನಡ ಕಾವ್ಯದಲ್ಲಿ ನಾವು 5 ವಿಭಾಗಗಳನ್ನಾಗಿ ಈ ಒಂದು ಕನ್ನಡ ಆಧುನಿಕ ಕನ್ನಡ ಕಾವ್ಯವನ್ನು ವಿಭಾಗಿಸ್ಕೊಂಡಿದ್ದೀವಿ ಅನ್ನುವಂಥದ್ದು. ಹಾಗಾದರೆ ಅದರ ಒಂದು ಸಂಕ್ಷಿಪ್ತವಾದಂತಹ ಒಂದು ವಿವರಣೆಯನ್ನು ನಾವು ತಿಳ್ಕೊಳ್ಳೋಣ ಅನ್ನುವಂಥದ್ದು. ಈ ಆಧುನಿಕ ಅಥವಾ ಹೊಸಗನ್ನಡ ಕಾವ್ಯ ಪ್ರಕಾರದಲ್ಲಿ ಮುಖ್ಯವಾಗಿ ಈ ಹೊಸಗನ್ನಡ ಸಾಹಿತ್ಯವೆಂದರೆ ಸುಮಾರು 20ನೇ ಶತಮಾನದಿಂದೀಚೆಗೆ ಪ್ರಾರಂಭವಾದಂತಹ ಸಾಹಿತ್ಯ ರಚನೆ. ಸೊ 19ನೇ ಶತಮಾನದ ಕೊನೆ ಭಾಗ ಹಾಗೂ 20ನೇ ಶತಮಾನದ ಪ್ರಾರಂಭದಲ್ಲಿ ಬಂದಂತಹ ಒಂದು ಸಾಹಿತ್ಯನೇ ಹೊಸಗನ್ನಡ ಅಥವಾ ಆಧುನಿಕ ಕಾವ್ಯ ಪ್ರಕಾರ ಅಥವಾ ಸಾಹಿತ್ಯ ಅಂತೇಳಿ ನಾವು ಕರಿತೀವಿ. 19ನೇ ಶತಮಾನದ ಕೊನೆಯ ಭಾಗದಲ್ಲಿನೇ ನಾವು ಈ ಒಂದು ಮಾತನ್ನು ಕೇಳ್ತೀವಿ. ಏನಪ್ಪ ಅಂತಂದರೆ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅನ್ನುವಂತಹ ಒಂದು ಮಾತು. ಏನಪ್ಪ ಅಂತಂದರೆ ಪದ್ಯ ಬೇಡ, ಹಾಗೆ ಗದ್ಯ ಬೇಕು. ಯಾಕಪ್ಪ ಅಂದರೆ ಕಾವ್ಯದಲ್ಲಿ ನಾವು ಹೆಚ್ಚು ವಿವರಣೆಯನ್ನು ಕೊಡೋದಕ್ಕಾಗಲ್ಲ, ಗದ್ಯದಲ್ಲಿ ಹೆಚ್ಚು ವಿವರಣೆಯನ್ನು ಕೊಡಬಹುದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, 19ನೇ ಶತಮಾನದ ಕೊನೆಯ ಭಾಗದಲ್ಲಿಯೇ ಮುದ್ದಣ್ಣ, ಕೆಂಪು ನಾರಾಯಣ ಮುಂತಾದವರು ಈ ಪ್ರಾಚೀನ ಪರಂಪರೆಯನ್ನು ಬಿಟ್ಟು ಗದ್ಯದಲ್ಲಿ ಸಾಹಿತ್ಯ ರಚಿಸುವುದರ ಮೂಲಕ ಹೊಸ ಹಾದಿಯನ್ನು ತುಳಿತಾರೆ ಅನ್ನುವಂಥದ್ದು. ಮುಖ್ಯವಾಗಿ
ಈ ಸಾಹಿತ್ಯದ ಹಲವಾರು ಪ್ರಕಾರಗಳು ಇಲ್ಲಿ ಬರುತ್ತೆ. ನಾನು ಆಗಲೇ ಹೇಳಿದಂಗೆ ಹೊಸಗನ್ನಡದ ಕಾವ್ಯ ಪ್ರಕಾರಗಳು, ಹಲವಾರು ಕಾವ್ಯ ಪ್ರಕಾರಗಳು ಇಲ್ಲಿ ಬರ್ತವೆ. ಮುಖ್ಯವಾಗಿ ಗಳಗನಾಥರು, ಬಿ ವೆಂಕಟಾಚಾರ್ಯರು ಇವರು ಕಾದಂಬರಿ ಕ್ಷೇತ್ರದಲ್ಲಿ ಕೃತಿಗಳನ್ನು ರಚನೆ ಮಾಡ್ತಾರೆ. ಹಾಗೆ BM ಶ್ರೀಕಂಠಯ್ಯನವರು, ಹಟ್ಟಿಯಂಗಡಿ ನಾರಾಯಣರಾಯರು, ST ನರಸಿಂಹಾಚಾರ್ಯ ಇವರೆಲ್ಲರೂ ಕೂಡ ಕಾವ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕಾವ್ಯಗಳನ್ನು ರಚನೆ ಮಾಡ್ತಾರೆ ಎನ್ನುವಂಥದ್ದು. ಇನ್ನು ನವೋದಯ ಅನ್ನುವಂಥದ್ದು ಮುಖ್ಯವಾಗಿ 19ನೇ ಶತಮಾನದ ವೇಳೆಗೆ ಈ ಒಂದು ಇಂಗ್ಲೆಂಡಿನಲ್ಲಿ ಸಾಹಿತ್ಯ ಚಳುವಳಿಯಾಗಿ ರೂಪುಗೊಂಡಿತು. ಈ ಇಂಗ್ಲೀಷ್ ಸಾಹಿತ್ಯದಲ್ಲಿ ಅಷ್ಟೊತ್ತಿಗಾಗಲೇ ಉತ್ಕೃಷ್ಟವಾದಂತಹ ಒಂದು ಸಾಹಿತ್ಯ ಕೃತಿಗಳು ರಚನೆಯಾಗಿರ್ತವೆ ಎನ್ನುವಂಥದ್ದು. ಇಲ್ಲಿ ಚಾಸರ್, ಶೇಕ್ಸ್ಪಿಯರ್ ಅಂತಹ ಕವಿಗಳು ಹಲವಾರು ಇಂಗ್ಲೀಷ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಶ್ರೇಷ್ಠವಾದ ಕೃತಿಗಳನ್ನು ರಚನೆ ಮಾಡಿರ್ತಾರೆ ಎನ್ನುವಂಥದ್ದು. ಈ ಒಂದು ಇಂಗ್ಲೆಂಡಿನಲ್ಲಿ ಉಂಟಾದಂತಹ ಕೈಗಾರಿಕಾ ಕ್ರಾಂತಿ ಹಾಗೆ ಔದ್ಯೋಗೀಕರಣ ಇದೆಲ್ಲದರ ಪರಿಣಾಮವಾಗಿ ಏನಾಗುತ್ತೆ, ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಈ ಒಂದು ಕ್ರಾಂತಿ ಪ್ರಭಾವವನ್ನು ಬೀರುತ್ತೆ. ಇದರ ಪರಿಣಾಮವಾಗಿ ಏನಾಗುತ್ತೆ, ಈ ಸಾಹಿತ್ಯ ಅನ್ನುವಂಥದ್ದು ಸಮಾಜದ ಕಡೆ ಗಮನವನ್ನು ಬೀರುತ್ತೆ. ಅಂದಿನ ಸಮಾಜದ ಒಂದು ಸ್ಥಿತಿಗತಿ, ಬಡತನ, ಬದುಕಿನ ಸಾವು ನೋವುಗಳು, ಜೀವನದ ಸಂಕಷ್ಟಗಳು, ಭಾಷಾ ಸಮಸ್ಯೆ, ಸ್ವಾತಂತ್ರ್ಯದ ಹಂಬಲ, ದೇಶಾಭಿಮಾನ ಇವುಗಳು ಕಾವ್ಯದ ಮುಖ್ಯವಾದಂತಹ ವಿಚಾರಗಳಾಗ್ತವೆ. ಸೊ ದೇಶದಲ್ಲಿ ನಡೆದಂತಹ ಘಟನೆಗಳು ಸಾಹಿತ್ಯಕ್ಕೆ ವಸ್ತುಗಳಾಗ್ತವೆ. ಹಾಗೆ ಸಾಹಿತ್ಯದಲ್ಲಿ ಎಲ್ಲ ರೀತಿಯ ಒಂದು ಭಾವನೆಗಳನ್ನು ಅವರು ಅಳವಡಿಸ್ಕೊಂಡು ಸಾಹಿತ್ಯ ಕೃತಿಗಳನ್ನು ರಚನೆ ಮಾಡಿದ್ರು ಅನ್ನುವಂಥದ್ದು. ನವೋದಯ ಸಾಹಿತ್ಯದ ಹೊಸ ಛಂದೋಪ್ರಯೋಗಗಳಿಗೆ BM ಶ್ರೀಯವರ ಇಂಗ್ಲೀಷ್ ಗೀತೆಗಳು ಕವನ ಸಂಕಲನ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದವಾಗುತ್ತೆ. ಇದು ಏನಾಗುತ್ತೆ, ಒಂದು ಹೊಸ ಅಧ್ಯಾಯಕ್ಕೆ, ಹೊಸ ನಾಂದಿಗೆ ಕಾರಣವಾಗುತ್ತೆ ಅನ್ನುವಂಥದ್ದು. ಅಂದಿನ ರಾಜಕೀಯ ಸ್ಥಿತಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಗ್ಲೀಷರ ಒಂದು ವಿರುದ್ಧ ಎಲ್ಲೆಲ್ಲೂ ಪ್ರತಿಭಟನೆಗಳು ನಡೀತಾ ಇರ್ತವೆ. ಹೀಗಾಗಿ ಇದರ ಪರಿಣಾಮವಾಗಿ ನಮ್ಮ ನವೋದಯ ಕವಿಗಳಿಗೆ ಏನಾಗುತ್ತೆ, ಈ ಒಂದು ಭಾರತೀಯತೆ ಹಾಗೂ ಕನ್ನಡತನಗಳೆರಡೂ ಕೂಡ ಏಕಕಾಲಕ್ಕೆ ಉಂಟಾಗುತ್ತೆ. ಒಂದು ಕಡೆ ಈ ಒಂದು ಭಾರತ ದೇಶದ ಬಗ್ಗೆ ಒಂದು ಭಾರತೀಯ ಭಾವನೆ ಹಾಗೂ ಕನ್ನಡತನಗಳ ಬಗ್ಗೆ, ನಾಡು ನುಡಿಯ ಬಗ್ಗೆ ಈ ಒಂದು ಏಕಕಾಲಕ್ಕೆ ದೇಶ ಮತ್ತು ಈ ಭಾಷೆ ಕನ್ನಡತನ ಅನ್ನುವಂಥದ್ದು ಎರಡು ಭಾವನೆಗಳು ಉಂಟಾಗುತ್ತೆ. ಇದರ ಪರಿಣಾಮವಾಗಿ ಹಲವಾರು ಜನ ಕವಿಗಳು ಹಲವಾರು ಈ ಒಂದು ದೇಶಾಭಿಮಾನದ ಹಾಗೂ ನಾಡು ನುಡಿಯ ಬಗೆಗೆ ಹಲವಾರು ಒಂದು ಸಾಹಿತ್ಯವನ್ನು ರಚನೆ ಮಾಡಿದ್ರು ಅನ್ನುವಂಥದ್ದು. ಮುಖ್ಯವಾಗಿ ಇಲ್ಲಿ ಭಾರತಾಂಬೆ ಅನ್ನುವಂಥವಳು ತಾಯಿ ಹಾಗೂ ಕನ್ನಡಮ್ಮ ಅನ್ನುವಂಥವಳು ಮಗಳು ಅನ್ನುವಂತಹ ಭಾವನಾತ್ಮಕ ಸಂಬಂಧವನ್ನು ಕವಿಗಳು ವ್ಯಕ್ತಪಡಿಸ್ತಾರೆ. ಕುವೆಂಪುರವರ ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅನ್ನುವಂಥದ್ದು ಹೇಗೆ ದೇಶಭಕ್ತಿಯನ್ನು ಹಾಗೆ ಹೊಸನಾಡನ್ನು ಕಟ್ಟುವಂತಹ ತವಕ, ಆವೇಶ, ಸ್ಫೂರ್ತಿ, ಘೋಷಣೆಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಹಾಗೆ ಅಡಿಗರ ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ಹಳೆಯ ಬೀಡೊಂದನ್ನು ಅನ್ನುವಂತಹ ಒಂದು ಕವನ. ಹಾಗೆ BM ಶ್ರೀಯವರ ಕನ್ನಡದ ಬಾವುಟ ಅನ್ನುವಂಥದ್ದು, ಹುಯಿಲಗೋಳ ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥದ್ದು. ಹಾಗೆ ಕುವೆಂಪುರವರ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಅನ್ನುವಂಥದ್ದು. ಹಾಗೆ ಬೇಂದ್ರೆಯವರ 33 ಕೋಟಿ ಎನ್ನುವಂತಹ ಒಂದು ಕವನ ಸಂಕಲನ. ಹೀಗೆ ಹಲವಾರು ಕವಿಗಳ ಒಂದು ಆಶಯ, ಹಾಗೆ ದೇಶಾಭಿಮಾನ, ಸ್ವಾತಂತ್ರ್ಯದ ಬಗೆಗಿನ ಒಂದು ಕಾಳಜಿ, ಈ ಎಲ್ಲ ಭಾವನೆಗಳು ಅವರ ಸಾಹಿತ್ಯದಲ್ಲಿ ಒಡಮೂಡಿದ್ದನ್ನು ನಾವು ಕಾಣ್ತೀವಿ. ಸೊ ಇದು ನವೋದಯ ಸಾಹಿತ್ಯದಲ್ಲಿ ಪ್ರಮುಖವಾದಂತಹ ಕೆಲವೊಂದು ವಿಚಾರಗಳಾಯಿತು. ಇನ್ನು ಈ ಒಂದು ಎರಡನೇ ಪ್ರಮುಖವಾದಂತಹ ಭಾಗ ಪ್ರಗತಿಶೀಲ. ಈ ಪ್ರಗತಿಶೀಲ ಸಾಹಿತ್ಯಕ್ಕೆ ಮುಖ್ಯವಾಗಿ ಕಾರ್ಲ್ ಮಾರ್ಕ್ಸ್ರವರ ಒಂದು ವಿಚಾರಧಾರೆ ಹೆಚ್ಚಾಗಿ ನಾವಿಲ್ಲಿ ಕಾಣ್ತೀವಿ. ಎರಡನೇ ಮಹಾಯುದ್ಧ ನಡೆದಿರ್ತದೆ ಇವಾಗಲೇ. ಇದರ ಪರಿಣಾಮವಾಗಿ ಈ ಒಂದು ನಮ್ಮ ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗಳಾಗಿರ್ತವೆ, ಶ್ರಮಜೀವಿಗಳನ್ನು ಮತ್ತು ಶ್ರಮಜೀವಿ ವರ್ಗದವರನ್ನು ಗಮನದಲ್ಲಿರಿಸಿಕೊಂಡು ಒಂದು ರಚನೆಯಾದಂತಹ ಒಂದು ಸಾಹಿತ್ಯ ಇದು. ದುಡಿಯುವಂತಹ ಕಾರ್ಮಿಕರನ್ನು ಮತ್ತು ಅವರ ದುಡಿಮೆಯನ್ನು ಆರಾಧನೆಯ ಮಟ್ಟಕ್ಕೆ ಏರಿಸಿದರು. ನವೋದಯದಲ್ಲಿ ಹೇಗೆ ಅವತ್ತಿನ ಒಂದು ಸ್ವಾತಂತ್ರ್ಯ, ಪ್ರಕೃತಿ, ಹಾಗೆ ವರ್ಣನೆ ಇವುಗಳನ್ನು ನಾವು ಕಾಣ್ತೀವೋ, ಈ ಪ್ರಗತಿಶೀಲದಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಒಂದು ದುಡಿಯುವಂತಹ ವರ್ಗ ಹಾಗೆ ಕಾರ್ಮಿಕರನ್ನು ಮುಖ್ಯವಾಗಿ ಅವರು ಆರಾಧನೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅವರ ಸ್ಥಿತಿಗತಿಗಳನ್ನು ಚಿಂತಿಸುವಂತಹ ಒಂದು ಕೆಲಸವನ್ನು ಇಲ್ಲಿ ಅವರು ಮಾಡ್ತಾರೆ. ಇಲ್ಲಿ ಹೆಚ್ಚು ಕಾವ್ಯಕ್ಕಿಂತ ಹೆಚ್ಚು ಇಲ್ಲಿ ಏನಾಗುತ್ತಪ್ಪ ಅಂತಂದಾಗ ಕಾದಂಬರಿಗಳು ಹೆಚ್ಚು ಇಲ್ಲಿ ರಚನೆಯಾಗಿದ್ದನ್ನು ನಾವು ಕಾಣ್ತೀವಿ ಅನ್ನೋವಂಥದ್ದು.
ಹಾಗೆ ಮುಖ್ಯವಾಗಿ ಇಲ್ಲಿ 1936ರಲ್ಲಿ ಏನಾಗುತ್ತೆ, ಅಖಿಲ ಭಾರತ ಪ್ರಗತಿಶೀಲ ಲೇಖಕರ ಒಂದು ಸಂಘದ ಮೊದಲ ಅಧಿವೇಶನ ಪ್ರೇಮಚಂದರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಕರ್ನಾಟಕದಿಂದ ಶ್ರೀರಂಗ, ನಿರಂಜನ, ಇನಾಮದಾರ್ ಪ್ರತಿನಿಧಿಗಳಾಗಿ ಅಲ್ಲಿ ಭಾಗವಹಿಸಿರ್ತಾರೆ. ನಂತರ ಇವರು ಮಾರ್ಕ್ಸ್ವಾದದ ಮುಖ್ಯ ಕಾಳಜಿಗಳನ್ನು ಮೈಗೂಡಿಸಿಕೊಂಡಂಥ ಈ ಸಾಹಿತ್ಯ ಬಂಡವಾಳಶಾಹಿ ಸಂಸ್ಕೃತಿಗೆ ವಿರೋಧವಾಗಿ ತನ್ನ ಒಂದು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಅನಾ ಕೃಷ್ಣರಾಯ ಅನ್ನುವಂಥವರು, ತರಾ ಸುಬ್ಬರಾವ್, ನಿರಂಜನ, ಬಸವರಾಜ ಕಟ್ಟಿಮನಿ, ಶ್ರೀರಂಗ ಮುಂತಾದವರು ಹೆಚ್ಚು ಕಾದಂಬರಿಗಳನ್ನು ಬರೆದು ಇಲ್ಲೇನಾಗುತ್ತೆ, ಕತೆ ಮತ್ತು ಕಾದಂಬರಿಗಳು ಹೆಚ್ಚು ಈ ಒಂದು ಪ್ರಗತಿಶೀಲ ಸಾಹಿತ್ಯದಲ್ಲಿ ಒಡಮೂಡಿರುವಂಥದ್ದನ್ನು ಶ್ರೇಷ್ಠವಾದಂತಹ ಕೃತಿಗಳನ್ನು ನಾವಿಲ್ಲಿ ಕಾಣಬಹುದು ಅನ್ನುವಂಥದ್ದು. ಇನ್ನು ಮೂರನೇ ಮುಖ್ಯವಾದಂತಹ ಒಂದು ವಿಭಾಗ ನವ್ಯ ಸಾಹಿತ್ಯ ಅನ್ನುವಂಥದ್ದು. ಈ ಒಂದು ನವ್ಯ ಅಂತ ಅಂದರೆ ಆಮೇಲೆ ಮೊದಲನೇದು ನವೋದಯ, ಆಮೇಲೆ ಬಂದಂಥದ್ದು ಪ್ರಗತಿಶೀಲ, ಅದಾದಮೇಲೆ ಮೂರನೇ ಒಂದು ವಿಭಾಗ ನವ್ಯ. ನವ್ಯ ಅಂತಂದರೆ ಹೊಸದು ಅನ್ನುವಂಥದ್ದು. ಮಾಡ್ರನಿಸಮ್ ಅನ್ನುವಂಥ ಪದಕ್ಕೆ ಸಂವಾದಿಯಾಗಿ ಬಳಕೆ ಆಗುತ್ತೆ. 1950ರಲ್ಲಿ ಈ ಗೋಕಾಕರು ಒಂದು ಆಕಾಶವಾಣಿಯಲ್ಲಿ ಮಾಡಿದಂತಹ ಭಾಷಣ ಇದರ ಒಂದು ಆರಂಭ ಅಂಥೇಳಿ ಹೇಳ್ತಾರೆ. ಆಧುನಿಕ ತಾತ್ವಿಕ ಚಿಂತನೆಗಳಾದಂತಹ ಅಸ್ತಿತ್ವವಾದ, ಅಸಂಗತವಾದಗಳನ್ನು ರೂಢಿಸಿಕೊಂಡು ಬೆಳೆಯುತ್ತೆ ನವ್ಯವಾದ. ಇಲ್ಲಿ ಅನಾಥ ಪ್ರಜ್ಞೆ, ಪರಕೀಯತೆ, ಸಿನಿಕತನ ಮುಂತಾದ ಆಧುನಿಕ ಒತ್ತಡಗಳ ಶೋಧಗಳಾಗಿ ರಚನೆಗೊಳ್ಳುತ್ತೆ. ಅಡಿಗರ ವರ್ಧಮಾನ, ಭೂಮಿಗೀತ, ಚಂಡೆಮದ್ದಳೆ, ಬತ್ತಲಾರದ ಗಂಗೆ, ಸುವರ್ಣಪುತ್ತಲಿ ಅನ್ನುವಂಥ ಹಲವಾರು ಕೃತಿಗಳು ರಚನೆಯಾಗ್ತವೆ. ಹಾಗೆ ಯು ಆರ್ ಅನಂತಮೂರ್ತಿಯವರ ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ ಅನ್ನುವಂತಹ ಕಾದಂಬರಿಗಳು ರಚನೆಯಾಗ್ತವೆ. ಶಾಂತಿನಾಥ ದೇಸಾಯಿಯವರ ಮುಕ್ತಿ, ವಿಕ್ಷೇಪ, ರಾಕ್ಷಸ ಅನ್ನುವಂತಹ ಕಥೆಗಳು, ಹಾಗೆ ಎ ಕೆ ರಾಮಾನುಜನ್ ಅವರ ಅಣ್ಣಯ್ಯನ ಮಾನವಶಾಸ್ತ್ರ, ಚಂದ್ರಶೇಖರ ಕಂಬಾರರ ಕರಿಮಾಯಿ, ಜಿ ಕೆ ಮಾಸ್ತರ ಪ್ರಣಯ ಪ್ರಸಂಗ, ಜೋ ಕುಮಾರಸ್ವಾಮಿ ಅನ್ನುವಂಥ ಕೃತಿಗಳು, ಕಾರ್ನಾಡವರ ತುಗಲಕ್, ಹಯವದನ, ನಾಗಮಂಡಲ, ಹಾಗೆ ಚಂದ್ರಶೇಖರ ಪಾಟೀಲ, ಲಂಕೇಶ್, ತೇಜಸ್ವಿ ಮುಂತಾದವರು ವಿಸ್ತಾರವಾಗಿ ಈ ನವ್ಯ ಸಾಹಿತ್ಯದ ಒಂದು ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡು ಅಂದಿನ ಸಮಾಜದ ಒಂದು ಬದಲಾವಣೆಗಳೇನಿದ್ದಾವೆ ಅದಕ್ಕೆ ಅನುಗುಣವಾದಂತಹ ಒಂದು ಸಾಹಿತ್ಯ ಪ್ರಕಾರವನ್ನು ಮೈಗೂಡಿಸ್ಕೊಂಡು ಹಲವಾರು ಸಾಹಿತ್ಯ ಕೃತಿಗಳು ರಚನೆಯಾಗಿರುವಂಥದ್ದನ್ನು ನವ್ಯದಲ್ಲಿ ನಾವು ಕಾಣ್ತೀವಿ ಅನ್ನುವಂಥದ್ದು. ನಂತರ ದಲಿತ ಸಾಹಿತ್ಯ. ಈ ದಲಿತ ಸಾಹಿತ್ಯದಲ್ಲಿ ಮುಖ್ಯವಾಗಿ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಅಕ್ಷರದ ಮೂಲಕ ಅಭಿವ್ಯಕ್ತಿಯನ್ನು ತೊಡಗಿದಂತಹ ಅವಮಾನಿತ ಅಕ್ಷರಸ್ಥ ಸಮುದಾಯವೊಂದು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನು, ತಮ್ಮ ಕೇರಿಯ ಪ್ರದೇಶದ ಭಾಷೆಯನ್ನು ಉಪಯೋಗಿಸಿಕೊಂಡು ತಮ್ಮ ಸಹಜ ಅನುಭವಗಳ ಅವಮಾನ, ದೌರ್ಜನ್ಯಗಳನ್ನು ಸ್ಪಷ್ಟವಾಗಿ ದಾಖಲಿಸಿದಂತಹ ಈ ಒಂದು ಜನಾಂಗದ ಸಾಹಿತ್ಯ ಅನ್ನುವಂಥದ್ದು ಇಲ್ಲಿ ಸಿದ್ಧವಾಗುತ್ತೆ. ವಿಶಾಲವಾದ ಅರ್ಥದಲ್ಲಿ ಇದು ದಲಿತ ಸಾಹಿತ್ಯ ಅನ್ನುವಂಥ ಹೆಸರನ್ನು ಪಡ್ಕೊಳ್ಳುತ್ತೆ. ಮುಖ್ಯವಾದಂತಹ ದಲಿತ ಸಾಹಿತ್ಯದ ಕವಿಗಳು ಯಾರ್ಯಾರಪ್ಪ ಅಂತಂದರೆ ದೇವನೂರು ಮಹಾದೇವ ಅವರ 7 ಕಥೆಗಳ ದ್ಯಾವನೂರು ಅನ್ನುವಂತಹ ಒಂದು ಕೃತಿ ರಚನೆಯಾಗುತ್ತೆ. 1973ರಲ್ಲಿ ದಲಿತ ಬರಹಗಾರರು ಪ್ರತಿಭಟನೆಯ ಮೂಲಕ ತಮ್ಮ ಎಚ್ಚರವನ್ನು ಸ್ವಲ್ಪ ರೊಚ್ಚಿಸಿದಂತೆ ಸಾಹಿತ್ಯ ಕೃತಿಯನ್ನು ರಚನೆ ಮಾಡ್ತಾರೆ. ಹಾಗೆ ಸಿದ್ಧಲಿಂಗಯ್ಯನವರ ಹೊಲೆ ಮಾದಿಗರ ಹಾಡು, ಸಾವಿರಾರು ನದಿಗಳು, ಕಪ್ಪು ಕಾಡಿನ ಹಾಡು, ಹಾಗೆ ಅರವಿಂದ ಮಾಲಗತ್ತಿಯವರ ಕಪ್ಪು ಕಾವ್ಯ, ಮೂಕನಿಗೆ ಬಾಯಿ ಬಂದಾಗ, ಚೆನ್ನಣ್ಣ ವಾಲಿಕಾರ ಅವರ ಪ್ಯಾಂಥರ್ಸ್ ಪದ್ಯ, ಮೊಗಳ್ಳಿ ಗಣೇಶ್ ಅವರ ದೇವಯ್ಯ ಹರವೆ ಹಾಗೂ ಎಲ್ ಹನುಮಂತಯ್ಯ ಇನ್ನು ಮುಂತಾದಂತಹ ಈ ಒಂದು ದಲಿತ ಕವಿಗಳನ್ನು ಮತ್ತು ಅವರ ಸಾಹಿತ್ಯ ರಚನೆಗಳನ್ನು ನಾವಿಲ್ಲಿ ಕಾಣ್ತೀವಿ ಅನ್ನುವಂಥದ್ದು. ಕೊನೆಯದಾಗಿ ಬಂಡಾಯ ಸಾಹಿತ್ಯ ಅನ್ನುವಂಥದ್ದು. ಈ ಬಂಡಾಯ ಸಾಹಿತ್ಯ ನಂತರ ಸಾಹಿತ್ಯ ಮತ್ತು ಸಂಘಟನೆ ಎರಡೂ ರೂಪಗಳಲ್ಲಿ ಪ್ರಬಲವಾಗಿ ಬೆಳೆದಿರುವಂಥದ್ದನ್ನು ನಾವು ಕಾಣ್ತೀವಿ. ಯುವ ಬರಹಗಾರರನ್ನು ಹುಟ್ಟು ಹಾಕಿದಂತಹ ಒಂದು ಸಂಘಟನೆ, ವ್ಯಕ್ತಿವಾದ ನೆಲೆಗೆ ವಿರುದ್ಧವಾಗಿ ಸಮಾಜವಾದಿ ನೆಲೆ ಇಲ್ಲಿ ನಾವು ಕಾಣ್ತೀವಿ. ಹಾಗೆ ದಲಿತ ಸಂವೇದನೆ, ಇದರಲ್ಲಿ ದಲಿತ ಸಂವೇದನೆಯೂ ಇದೆ, ಸ್ತ್ರೀ ಸಂವೇದನೆ, ಹಾಗೆ ಮುಸ್ಲಿಂ ಸಂವೇದನೆ, ಮುಖ್ಯವಾಗಿ ಜಾತೀಯತೆ, ಅಸ್ಪೃಶ್ಯತೆ, ಧರ್ಮ, ಪ್ರಭುತ್ವ,
ಹಾಗೆ ಲಿಂಗಭೇದ, ವರ್ಗ ಸಂಘರ್ಷ, ಈ ರೀತಿಯ ಹಲವಾರು ವಿಚಾರಧಾರೆಗಳನ್ನು ಒಳಗೊಂಡಂತಹ ಒಂದು ಕಾವ್ಯ ಪ್ರಕಾರ ಯಾವುದಪ್ಪ ಅಂದರೆ ಬಂಡಾಯ ಕಾವ್ಯ ಪ್ರಕಾರ. ಇದರಲ್ಲಿ ಮುಖ್ಯವಾಗಿ ಬರುವಂತಹ ಕವಿಗಳು ಚಂಪಾ, ಜಂಬಣ್ಣ ಅಮರಚಿಂತ, ಚೆನ್ನವಣ್ಣ ವಾಲಿಕಾರ, ಲಲಿತಾ ನಾಯಕ್, ಬರಗೂರು ರಾಮಚಂದ್ರಪ್ಪ ಇವರೆಲ್ಲರೂ ಕೂಡ ಈ ಬಂಡಾಯ ಬರಹಗಾರರಾಗಿ ಕಾಣಿಸ್ಕೊಳ್ತಾರೆ. ಹಾಗೆ ಬಾನು ಮುಷ್ತಾಕ್, ಬೊಳುವಾರು ಮೊಹಮ್ಮದ್ ಕುಯಿ, ಮುಮ್ತಾಜ್ ಕುಯಿ, ಸಾರಾ ಅಬೂಬ್ಕರ್ ಇವರೆಲ್ಲರೂ ಕೂಡ ಈ ಒಂದು ಬಂಡಾಯ ಸಾಹಿತ್ಯದಲ್ಲಿ ಬರುವಂತಹ ಮುಸ್ಲಿಂ ಸಂವೇದನೆಯುಳ್ಳಂತಹ ಒಂದು ಬರಹಗಾರರಾಗಿ ಕಾಣಿಸ್ಕೊಳ್ತಾರೆ. ಹಾಗೆ ದೇವಯ್ಯ ಹರವೆ, ಅರವಿಂದ ಮಾಲಗತ್ತಿ, ಎಲ್ ಹನುಮಂತಯ್ಯ, ರಹಮತ್ ತರೀಕೆರೆ ಇವರೆಲ್ಲರೂ ಕೂಡ ಈ ಒಂದು ಹೊಸ ಹೊಸ ಆಲೋಚನೆಯತ್ತ ನಮ್ಮನ್ನು ಕರೆದೊಯ್ಯುವಂತಹ ಹೊಸ ಹೊಸ ವಿಚಾರಗಳನ್ನು ತಮ್ಮ ಸಾಹಿತ್ಯದಲ್ಲಿ ಒಡಮೂಡಿಸುವಂತಹ, ಸಮಾಜದ ಒಂದು ಅರಿವು ಪ್ರಜ್ಞೆಯನ್ನು ಮೂಡಿಸುವಂತಹ, ನಮ್ಮಲ್ಲಿ ಜಾಗೃತಿಯನ್ನು ಮಾಡಿಸುವಂತಹ ಒಂದು ಸಾಹಿತ್ಯ ರಚನೆಗಳನ್ನು ಮಾಡ್ತಾರೆ ಅನ್ನುವಂಥದ್ದು. ಇಲ್ಲಿ ಈ ಒಂದು ಆಧುನಿಕ ಅಥವಾ ಹೊಸಗನ್ನಡ ಕಾವ್ಯ ಅಂತ ನಾವು ಯಾಕೆ ಕರಿತೀವಿ, ಯಾಕೆ ಬೇರೆ ಹೆಸರನ್ನು ಕೊಟ್ಕೊಂಡಿದ್ದೀವಿ, ಸಾಹಿತ್ಯ ಅಂತಂದ್ರಾಗಲ್ಲ, ಎಲ್ಲನೂ ಸಾಹಿತ್ಯನೇ ಅಲ್ವಾ ಅಂತ ಹೇಳಿ ನೀವು ಒಂದು ಪ್ರಶ್ನೆ ಮೂಡಬಹುದು. ಅದಕ್ಕೋಸ್ಕರ ನಾವು ಇಲ್ಲಿ ಸಾಹಿತ್ಯ ಬೆಳೆದು ಬಂದಂತಹ ಒಂದು ದಾರಿಯನ್ನು ಯಾವ್ಯಾವ ರೀತಿ ಹೆಸರುಗಳಲ್ಲಿ ಅದು ಬದಲಾವಣೆ ಆಯಿತು, ಯಾವ್ಯಾವ ಕವಿಗಳು ಯಾವ್ಯಾವ ಕಾವ್ಯ ಪ್ರಕಾರಗಳು ರಚನೆ ಆಯಿತು, ಅದರ ಒಂದು ವಿಧಾನಗಳು ಮತ್ತು ವಿಧಗಳನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಯಾಕಪ್ಪ ಅಂತೇಳಿದ್ರೆ ನೀವು ನೆಕ್ಸ್ಟ್ ಓದುವಂತಹ ಒಂದು ಆಧುನಿಕ ಕನ್ನಡ ಕಾವ್ಯದಲ್ಲಿ ಹಲವಾರು ಜನ ಕವಿಗಳ ಕವಿತೆಗಳನ್ನು ನೀವಿಲ್ಲಿ ಓದ್ತೀರ. ಅವರ ಒಂದು ಮನೋಧರ್ಮ ಮತ್ತು ಅಲ್ಲಿರುವಂತಹ ವಸ್ತು, ಅವರು ಹೇಳುವಂಥ ವಿಚಾರಗಳು, ಅವರು ನೋಡುವಂಥ ನೆಲೆ, ಇವುಗಳು ಈ ಒಂದು ಹಳಗನ್ನಡ ಕಾವ್ಯ ಪ್ರಕಾರಕ್ಕಿಂತ ವಿಭಿನ್ನವಾಗಿರ್ತದೆ. ಸೊ ಹಳಗನ್ನಡ ಮತ್ತು ನಡುಗನ್ನಡದಲ್ಲಿ ನಾವೇನು ಒಂದು ಕಾವ್ಯಗಳನ್ನು ಓದ್ತೀವೋ ಅದಕ್ಕಿಂತ ವಿಭಿನ್ನವಾದಂತಹ ಒಂದು ನೆಲೆಗಟ್ಟನ್ನು, ಆಯಾಮವನ್ನು ಹೊಂದಿರುವಂಥದ್ದು ಈ ಒಂದು ಹೊಸಗನ್ನಡ ಕಾವ್ಯ ಪ್ರಕಾರ. ಹಾಗಾಗಿ ಈ ಒಂದು ಆಧುನಿಕ ಅಥವಾ ಹೊಸಗನ್ನಡ ಕಾವ್ಯ ಪ್ರಕಾರದ ಕೆಲವೊಂದು ಮುಖ್ಯಾಂಶಗಳನ್ನು, ಅದರ ಒಂದು ಅಂಶಗಳನ್ನು ಪ್ರಮುಖವಾಗಿ ನಿಮ್ಮ ಗಮನವನ್ನು ಸೆಳೆಯುವಂತಹ ಒಂದು ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೀನಿ. ಈ ಒಂದು ಪಠ್ಯಪುಸ್ತಕದಲ್ಲಿ ನಿಮಗೆ ಸಾಹಿತ್ಯ ಸ್ಪಂದನ ಅನ್ನುವಂತಹ ಪಠ್ಯಪುಸ್ತಕದಲ್ಲಿ ನೀವು ಪಠ್ಯಪುಸ್ತಕವನ್ನು ನೋಡಿದ್ರೆ, ಗಮನಿಸಿದ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ಹೇಗೆ 4 ವಿಭಾಗಗಳನ್ನಾಗಿ ಇದನ್ನು ವಿಂಗಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ನಾನು ಎಲ್ಲ ವಿಭಾಗಗಳು ಮತ್ತು ಅದರಲ್ಲಿ ಬರುವಂಥ ಒಂದೊಂದು ಪದ್ಯಗಳನ್ನು ನಾನು ನಿಮಗೆ ಮಾಡಿದ್ದೀನಿ. ಇನ್ನು ಕೊನೆ ವಿಭಾಗ, 4ನೇ ವಿಭಾಗ ಯಾವುದಪ್ಪ ಅಂದರೆ ಈ ಹೊಸಗನ್ನಡ ಕಾವ್ಯ ಅನ್ನುವಂಥದ್ದು. ಇದರಲ್ಲಿ ಹೊಸಗನ್ನಡದಲ್ಲಿ ಯಾವ ರೀತಿ ನಾವು ವಿಭಾಗವನ್ನು ಮಾಡ್ಕೊಂಡಿದ್ದೀವಿ ಮತ್ತು ಪ್ರಮುಖವಾದಂಥ ಕವಿಗಳು, ವಿಚಾರಗಳು, ಅದು ಉದಯ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು. ಯಾಕಂದರೆ ನಾವಿಲ್ಲಿ ಹೇಗೆ ಚಂಪು ಸಾಹಿತ್ಯ ಮತ್ತು ವಚನ ಸಾಹಿತ್ಯ, ರಗಳೆ, ಷಟ್ಪದಿ, ತ್ರಿಪದಿ, ಸಾಂಗತ್ಯ, ಕೀರ್ತನೆ, ಹೀಗೆ ನಾವು ಬೇರೆ ಬೇರೆ ಕಾವ್ಯ ಪ್ರಕಾರಗಳು, ಕವಿಗಳನ್ನು ನೋಡ್ತೀವಿ, ಬೇರೆ ಬೇರೆ ಮನೋಧರ್ಮಗಳು, ಆ ಒಂದು ಕಾಲಮಾನದಲ್ಲಿದ್ದಂತಹ ಒಂದು ಆಳ್ವಿಕೆ, ಪ್ರಭುತ್ವ, ಒಡೆತನ, ಭಾಷೆ, ಸಂಸ್ಕೃತಿ, ಈ ದೇವರು, ಧರ್ಮ, ಜನಸಾಮಾನ್ಯರು, ಅವರ ಒಂದು ಸ್ಥಿತಿಗತಿ, ಇವೆಲ್ಲ ಅಂಶಗಳನ್ನು ಕೂಡ ಕಾವ್ಯದಲ್ಲಿ ಕವಿಗಳು ತಮ್ಮ ಒಂದು ದೃಷ್ಟಿಕೋನ, ತಮ್ಮದೇ ಆದಂಥ ಒಂದು ದೃಷ್ಟಿಕೋನ, ಅವರದೇ ಆಗಿರುವಂಥ ಒಂದು ಆಲೋಚನೆಗಳು, ವಿಚಾರಧಾರೆಗಳು, ಅವುಗಳನ್ನು ಇಟ್ಕೊಂಡು ಹೇಗೆ ಕಾವ್ಯವನ್ನು ರಚನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಯಾಕಪ್ಪ ಅಂದರೆ ಒಂದೇ ವಸ್ತು, ರಾಮಾಯಣ, ಮಹಾಭಾರತ ಒಂದೇ ಕಥೆನೇ, ಆದರೆ ಎಷ್ಟು ಜನ ಕವಿಗಳು ಕಾವ್ಯಗಳನ್ನು ಬರೆದಿದ್ದಾರೆ, ಅವರ ದೃಷ್ಟಿಕೋನಗಳು ಹೇಗೆ ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿದೆ. ಇಲ್ಲಿ ವ್ಯಾಸರು ಬರೆದಂತಹ ಒಂದು ಮಹಾಭಾರತಕ್ಕೂ, ಹಾಗೆ ಪಂಪ ಬರೆದಿರುವಂತಹ ಈ ಒಂದು ವಿಕ್ರಮಾರ್ಜುನ ವಿಜಯ, ರನ್ನನ ಸಾಹಸ ಭೀಮ ವಿಜಯ, ಹಾಗೆ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾ ಮಂಜರಿ, ಸೊ ಎಲ್ಲ ಮಹಾಭಾರತದ ಕಥೆನೇ. ಆದರೆ ಇಲ್ಲಿ ಬೇರೆ ಬೇರೆ ಕವಿಗಳ ಒಂದು ಆಶಯ, ಕಾಲಧರ್ಮ ಮತ್ತು ಸಾಹಿತ್ಯ ಧರ್ಮ, ಅವರ ಒಂದು ಆಲೋಚನೆ, ಹಾಗೆ ಅವತ್ತಿನ ಸಮಾಜ, ಇವುಗಳೆಲ್ಲ ಒಂದು ದೃಷ್ಟಿಯಲ್ಲಿಟ್ಕೊಂಡು ಅವರು ತಮ್ಮದೇ ಆಗಿರುವಂತಹ ಒಂದು ವಿಚಾರಧಾರೆಗಳನ್ನು ಆ ಒಂದು ಸಾಹಿತ್ಯ ಕೃತಿಗಳಲ್ಲಿ ಒಡಮೂಡಿಸಿರುವಂಥದ್ದನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು. ಸೊ ಆ ನೆಲೆಯಲ್ಲಿ ನಾವು ನೋಡಿದಾಗ ಒಬ್ಬ ಕವಿಗೂ ಇನ್ನೊಂದು ಕವಿಗೂ ವ್ಯತ್ಯಾಸ ಇರುವಂಥದ್ದು ನಮ್ಗೆ ಗೊತ್ತಾಗುತ್ತೆ. ಅವರ ಸಾಹಿತ್ಯ ಸೃಷ್ಟಿ ಇರ್ಬೋದು, ಭಾಷೆಯ ಬಳಕೆ ಇರ್ಬೋದು, ಆ ಒಂದು ರಚನೆ ಮಾಡಿರುವಂಥ ರೀತಿ ಇರ್ಬೋದು, ಅಲ್ಲಿ ಬಳಸಿರುವಂಥ ಪದಗಳ ಪ್ರಯೋಗ ಇರ್ಬೋದು, ಇವೆಲ್ಲವೂ ಕೂಡ ಬೇರೆ ಬೇರೆ ಆಗಿರುವಂಥದ್ದನ್ನು ನಾವು ಕಾಣ್ತೀವಿ. ಅದೇ ಥರ ನವೋದಯ ಅಥವಾ ಆಧುನಿಕ ಹೊಸಗನ್ನಡ ಕಾವ್ಯದಲ್ಲೂ ಕೂಡ ಈ ಒಂದು
ವಿಭಾಗಗಳನ್ನು ವಿಂಗಡಿಸ್ಕೊಂಡಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ದೇಶದಲ್ಲಿದ್ದಂಥ ಒಂದು ಪರಿಸ್ಥಿತಿ, ವಾತಾವರಣ, ಆ ಒಂದು ಕಾಲಮಾನದಲ್ಲಿ ರಚನೆಯಾದಂತಹ ಈ ಒಂದು ನವೋದಯ ಸಾಹಿತ್ಯ, ಅಲ್ಲಿ ದೇಶ ಭಾಷೆಯ ಅಭಿಮಾನ, ಸ್ವಾತಂತ್ರ್ಯದ ಹಂಬಲ, ಜನರನ್ನು ಒಗ್ಗೂಡಿಸುವಂತಹ ಪ್ರಯತ್ನ, ಇವುಗಳನ್ನು ನಾವಿಲ್ಲಿ ನವೋದಯ ಸಾಹಿತ್ಯದಲ್ಲಿ ನೋಡ್ತೀವಿ. ಆದರೆ ಅದಾದಮೇಲೆ ಪ್ರಗತಿಶೀಲ ಸಾಹಿತ್ಯಕ್ಕೆ ಬರೋ ಅಷ್ಟರಲ್ಲಾಗಲೇ ಏನಾಗಿರುತ್ತೆ, ಎರಡನೇ ಮಹಾಯುದ್ಧ ನಡೆದಿರ್ತದೆ, ದೇಶದಲ್ಲಿ ಒಂದು ಯಾವ ರೀತಿಯ ವಾತಾವರಣ ಉಂಟಾಗಿರ್ತದೆ, ಆ ಜನಗಳ ಒಂದು ಕಷ್ಟ, ಬಂಡವಾಳಶಾಹಿಗಳು, ಹಾಗೆ ಅಧಿಕಾರಿ ವರ್ಗ, ಜನಸಾಮಾನ್ಯರ ಸ್ಥಿತಿಗತಿಗಳು, ಇವುಗಳು ಅವತ್ತಿನ ಸಮಾಜದಲ್ಲಿದ್ದಂಥ ಸಮಸ್ಯೆಗಳು, ಇವುಗಳನ್ನು ಮುಖ್ಯವಾಗಿ ಆಧಾರವಾಗಿಟ್ಟುಕೊಂಡು ರಚನೆಯಾಗುವಂಥದ್ದು ಈ ಒಂದು ಪ್ರಗತಿಶೀಲ ಸಾಹಿತ್ಯ ಅನ್ನುವಂಥದ್ದು. ಹಾಗೆ ಆಮೇಲೆ ನವ್ಯ ಅಂದಾಗ ಹೊಸದು, ಅವೆರಡಕ್ಕಿಂತ ಭಿನ್ನವಾದಂತಹ ಒಂದು ಆಲೋಚನೆಯನ್ನು ಇಟ್ಕೊಂಡಿದ್ದು ನವ್ಯ. ಯಾಕಪ್ಪ ಅಂದರೆ ಇಲ್ಲಿ ಆ ನವ್ಯ ಕಾಲಕ್ಕಾಗಲೇ ಏನಾಗಿರುತ್ತೆ, ಸಮಾಜದಲ್ಲಿ ಯಾವ ರೀತಿಯ ಒಂದು ಮನೋಭಾವ ಇರುತ್ತೆ, ಅವತ್ತಿನ ವಸ್ತು, ಯಾಕಂದರೆ ಇಲ್ಲಿ ಈ ವಾಸ್ತವವಾದ ಅನ್ನುವಂಥದ್ದು, ಹಾಗೆ ಸಮಾಜ ಅನ್ನುವಂಥದ್ದು, ಅವರ ಸ್ಥಿತಿಗತಿ ಎನ್ನುವಂಥದ್ದು, ಅವುಗಳನ್ನು ಮುಖ್ಯವಾಗಿ ಜನಸಾಮಾನ್ಯರ ಸಮಸ್ಯೆಗಳು, ಇವೆಲ್ಲವನ್ನು ಅವರ ಆಶಯಗಳನ್ನು ಗಮನದಲ್ಲಿಟ್ಟುಕೊಂಡು ರಚನೆ ಆಗುವಂಥದ್ದು ನವ್ಯ. ಆಮೇಲೆ ದಲಿತ ಸಾಹಿತ್ಯ. ಸೊ ಅದುವರೆಗೂ ಯಾರು ಸಾಹಿತ್ಯದಿಂದ ವಿಮುಖರಾಗಿದ್ದರು, ಸಾಹಿತ್ಯ ರಚನೆ ಮಾಡಿರಲಿಲ್ಲ, ಅಂಥವರು ಕೂಡ ಸಾಹಿತ್ಯವನ್ನು ರಚನೆ ಮಾಡುವಂತಹ ಒಂದು ಮನಸ್ಥಿತಿಯನ್ನು ವ್ಯಕ್ತಪಡಿಸ್ತಾರೆ. ಸೊ ಅಲ್ಲಿ ಹಲವಾರು ಈ ಒಂದು ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಕವಿಗಳು, ಅವರ ಒಂದು ಭಾವನೆಗಳು, ಅವರ ಒಂದು ಮಹತ್ವ, ಅವರ ವಿಚಾರಗಳು, ಅವರ ಒಂದು ಮಹತ್ವವನ್ನು ಆ ಒಂದು ದಲಿತ ಸಾಹಿತ್ಯದಲ್ಲಿ ಹೇಳುವುದನ್ನು ಕಾಣ್ತೀವಿ. ಇನ್ನು ಬಂಡಾಯ ಸಾಹಿತ್ಯದಲ್ಲಿ ಎಲ್ಲ 4 ವರ್ಗದ ವಿಚಾರಗಳನ್ನು ನಾವು ಈ ಒಂದು ಬಂಡಾಯ ಸಾಹಿತ್ಯದಲ್ಲಿ ಕಾಣ್ತೀವಿ. ಯಾಕಪ್ಪ ಅಂದರೆ ಅದರ ಎಲ್ಲ ವಿಚಾರಗಳಿದ್ದಾವೆ. ಮಹಿಳೆ ಇದ್ದಾಳೆ, ಸಮಾಜ ಇದೆ, ಅಸ್ಪೃಶ್ಯತೆ ಇದೆ, ಜಾತಿ ಇದೆ, ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಮುಖ್ಯವಾಗಿ ಇಟ್ಕೊಂಡು ಈ ರಚನೆಯಾಗಿರುವಂಥದ್ದು. ಯಾಕಂದರೆ ಇಲ್ಲಿ ಕವಿ ಬೇರೆ ಇಲ್ಲ, ಸಮಾಜ ಬೇರೆ ಇಲ್ಲ. ಆ ಸಮಾಜದಿಂದ ಒಂದು ಸೃಷ್ಟಿಯಾದಂಥ ವ್ಯಕ್ತಿ ಏನಿದ್ದಾನೆ, ಅವನು ಹೇಳುವಂಥ ಮನಸ್ಸು. ಯಾಕಂದರೆ ಎಲ್ಲರೂ ಸಮಸ್ಯೆಗಳನ್ನು ನೋಡ್ತಾ ಇರ್ತೀವಿ, ಎಲ್ರಿಗೂ ಗೊತ್ತಾಗ್ತಾ ಇರುತ್ತೆ, ಆದರೆ ಎಲ್ಲರೂ ಅದನ್ನು ಹೇಳುವಂಥ ಬರೆಯುವಂಥ ಮನಸ್ಥಿತಿ ಎಲ್ರಿಗೂ ಬರಲ್ಲ. ಕೆಲವರು ಅಂತಹ ಒಂದು ಮನಸ್ಸು ಮತ್ತು ವಿಚಾರಧಾರೆಗಳು ಯಾರಿಗಿರ್ತವೆ ಅಂಥವ್ರು ಮಾತ್ರ ಏನು ಮಾಡ್ತಾರೆ, ಈ ಒಂದು ಕಾವ್ಯಗಳನ್ನು ರಚಿಸುವಂತಹ, ಬರೆಯುವಂತಹ, ತಿಳಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಅಂತಹ ಶ್ರೇಷ್ಠವಾದಂತಹ ಕವಿಗಳು ಮತ್ತು ಅವರ ವಿಚಾರಧಾರೆಗಳು, ಅವರ ಒಂದು ಮಹತ್ವವನ್ನು ನಾವು ಮುಂದಿನ ತರಗತಿಯಲ್ಲಿ ಒಂದೊಂದೇ ಪದ್ಯಗಳನ್ನು ನೋಡಿಕೊಂಡು ತಿಳ್ಕೊಳ್ಳೋಣ ಅನ್ನುವಂಥದ್ದು. ಧನ್ಯವಾದಗಳು ವಿದ್ಯಾರ್ಥಿ.